ಕೊಲೆ ಪ್ರಕರಣದಲ್ಲಿ ಬೇಲ್ ಮೇಲೆ ಹೊರಗಿರುವ ದರ್ಶನ್ ಮೊದಲ ಬಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಭಿಮಾನಿಗಳಿಗೆ ನಿರಾಸೆ ಆಗುವಂತಹ ಸಂದೇಶ ಕೊಟ್ಟಿದ್ದಾರೆ. ಹಾಗಿದ್ರೆ ಏನು ಮಾತನಾಡಿದ್ದಾರೆ ದರ್ಶನ್ ನೋಡೋಣ. ಫೆಬ್ರವರಿ 16 ಅಂದ್ರೆ ದಚ್ಚು ಫ್ಯಾನ್ಸ್ಗೆ ಹಬ್ಬ. ಯಾಕಂದ್ರೆ ಅಂದು ದರ್ಶನ್ ಬರ್ತ್ಡೇ. ಆದರೆ ಈ ಬಾರಿ ದಾಸನ ಅಭಿಮಾನಿಗಳಿಗೆ ನಿರಾಸೆಯಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಮೇಲೆ ಹೊರಗೆ ಇರುವ ದರ್ಶನ್ ಮೊದಲ ಬಾರಿಗೆ ವಿಡಿಯೋ ಸಂದೇಶ ನೀಡಿದ್ದು, ನಾನು ಬರ್ತ್ಡೇ ಆಚರಿಸಿಕೊಳ್ಳಲ್ಲ, ಕ್ಷಮೆ ಇರಲಿ ಎಂದಿದ್ದಾರೆ. ಪ್ರತಿ ಬಾರಿ ಬರ್ತ್ಡೇ ವೇಳೆ ಆರ್ಆರ್ ನಗರದ ತಮ್ಮ ನಿವಾಸದಲ್ಲಿ ಫ್ಯಾನ್ಸ್ ಕೈ ಕುಲುಕುತ್ತಿದ್ದ ದಾಸ ಈ ಸಾರಿ ಬೆನ್ನು ನೋವಿನ ಕಾರಣ ಹೆಚ್ಚು ಹೊತ್ತು ನಿಲ್ಲಲಾಗಲ್ಲ. ಹಾಗಾಗಿ ಈ ಸಾರಿ ಅಭಿಮಾನಿಗಳ ಕೈ ಕುಲುಕಲು ಸಾಧ್ಯವಾಗದಿರುವುದಕ್ಕೆ ಕ್ಷಮೆ ಕೋರಿದ್ದಾರೆ. ದಯಮಾಡಿ ಎಲ್ಲ ನನ್ನ ಸೆಲೆಬ್ರಿಟಿಗಳು, ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು, ಇದೊಂದ್ಸಲಿ ನನಗೆ ಕ್ಷಮೆ ಕೊಡ್ರಿ. ಯಾಕಂದರೆ ನಾನು ಸಿಗ್ತೀನಿ, ನಾನು ಸಿಗಲ್ಲ ಅಂತಲ್ಲ, ಖಂಡಿತ 101% ನಾನು ಸಿಗಬೇಕು. ಯಾಕಂದರೆ ನಿಮ್ಮೆಲ್ಲ ಇಂಡಿವಿಜುವಲಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅದನ್ನು. ಆದರೆ ಈಗಲ್ಲ, ಇನ್ನೊಂದು ಸ್ವಲ್ಪ ದಿನ ಆಗಲಿ. ಯಾಕಂದರೆ ನಂದು ಸ್ವಲ್ಪ ಯಾಕಂದರೆ ಈಗಲೇ ಕಾಲೆಲ್ಲ ಸ್ವಲ್ಪ ನಂಬಾಗ್ತಾ ಇದೆ. ಸೊ ಸ್ವಲ್ಪ ನಮ್ಮ ಡಾಕ್ಟರ್ ಹತ್ರ ಎಲ್ಲ ನಾನು ಕನ್ಸರ್ನ್ ಮಾಡಿ ಏನು ಮಾಡ್ಬೋದು ಅದಕ್ಕಿನ್ನು ನೆಕ್ಸ್ಟ್ ಅಂತ ಹೇಳಿ. ಯಾಕಂದರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ನಿಮಗೂ ತುಂಬ ಚೆನ್ನಾಗಿ ಗೊತ್ತು. ಅಂದುಕೊಂಡಂತಾಗಿದ್ರೆ ಸೂರಪ್ಪ ಬಾಬು ನಿರ್ಮಾಣದ ಚಿತ್ರ ಮಾಡಬೇಕಿತ್ತು. ಪ್ರೇಮ್ ನಿರ್ದೇಶನ, KVN ನಿರ್ಮಾಣದ ಸಿನಿಮಾ ಒಪ್ಪಿದ್ದ ದರ್ಶನ್ ಎರಡೆರಡು ಪ್ರಾಜೆಕ್ಟ್ ಕೈಬಿಟ್ಟಿದ್ದು ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದಾರೆ. ಇದೊಂದು. ಆಮೇಲೆ ದಯಮಾಡಿ ಯಾವ ಹೂವಾಪೋಗಳಿಗೂ ನನ್ನ ಸೆಲೆಬ್ರಿಟಿಗಳು ಕಿವಿಗೆ ಹಾಕೋಬಿಟ್ರು. ಈಗ ಮೊನ್ನೆದು ಒಂದು ಇದಿತ್ತು, ಏನೋ ಯಾರೋ ನಿರ್ಮಾಪಕರು ಕೊಟ್ಬಿಟ್ರು, ಹಂಗೆ ಹಿಂಗೆ ಅದು ಇದು ಎಲ್ಲ. ಹೌದು, 101%. ಯಾಕಂದರೆ ಸೂರಪ್ಪ ಬಾಬು ಅವ್ರಿಗೆ ಆ್ಯಕ್ಚುಲಿ ವಾಪಸ್ ಕೊಟ್ಟಿದ್ದೆ. ಕರಿಯಾ ಚಿತ್ರ ದರ್ಶನ್ಗೆ ಮತ್ತು ಅದನ್ನ ನಿರ್ದೇಶಿಸಿದ್ದ ಪ್ರೇಮ್ಗೆ ಒಳ್ಳೆ ಬ್ರೇಕ್ ಕೊಟ್ಟಿತ್ತು. KVN ಪ್ರೊಡಕ್ಷನ್ ಅಲ್ಲೇ ಇವರಿಬ್ರು ಕಾಂಬಿನೇಷನ್ ಒಂದಾಗಬೇಕಿತ್ತು. ಆದ್ರೀಗ ಸಾಧ್ಯವಾಗದಿದ್ರು ಪ್ರೇಮ್ ಜೊತೆ ಚಿತ್ರ ಮಾಡ್ತಾರೆಂದ ಭಗವಾನ್. ಆಮೇಲೆ ನಾನು ಪ್ರೇಮ್ ಖಂಡಿತ ಸಿನಿಮಾ ಮಾಡೇ ಮಾಡ್ತೀವಿ. ಯಾಕಂದರೆ ಅದು ನಮ್ಮ ಗುರುಗಳು, ಹಾಗೇನೆ ನನ್ನ ಪ್ರೀತಿಯ ಸ್ನೇಹಿತೆ, ಅದು ರಕ್ಷಿತನ ಆಸೆ. ಅದು ಬುಲ್ಬುಲ್ ರಚಿತಾ, ಪ್ರಾಣ ಸ್ನೇಹಿತೆ ರಕ್ಷಿತಾ ಅಲ್ಲದೆ ವಿಶೇಷವಾಗಿ ನಟ ಧನ್ವೀರ್ ನೆರವನ್ನು ಸ್ಮರಿಸಿದ್ದಾರೆ ಕೊಲೆಯ ಆರೋಪಿ ದರ್ಶನ್. ಆತ ರಚಿತಾ ಇನ್ಸ್ಟಾದಲ್ಲಿ ದರ್ಶನ್ಗೆ ಧನ್ಯವಾದ ತಿಳಿಸಿದ್ದಾರೆ. ಸೊ ಧನ್ವೀರ್ ಅವ್ರಿಗೂ ಥ್ಯಾಂಕ್ಸ್, ಹಾಗೇನೆ ನಮ್ಮ ಬುಲ್ಬುಲ್ ರಚಿತಾರಾಮ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್, ಹಾಗೇನೆ ನನ್ನ ಪ್ರಾಣ ಸ್ನೇಹಿತೆ ಆದ ರಕ್ಷಿತನಿಗೂ ಥ್ಯಾಂಕ್ಸ್. ದರ್ಶನ್ ಬೇರೆ ಭಾಷೆಗೆ ತೆರಳುತ್ತಾರೆ ಅನ್ನೋ ಮಾತಿತ್ತು. ಆದರೆ ಅದನ್ನೆಲ್ಲ ತಳ್ಳಿ ಹಾಕಿರುವ ದರ್ಶನ್, ಕಾವೇರಿ ಹುಟ್ಟಿದ್ದು ಕೊಡಗಿನಲ್ಲಿ, ನಾನು ಹುಟ್ಟಿದ್ದು ಕೊಡಗಿನಲ್ಲೇ, ಸಾಯೋವರೆಗೂ ಕನ್ನಡ ಚಿತ್ರ ಮಾಡ್ತೀನಿ ಎಂದಿದ್ದಾರೆ. ಏನೋ ದರ್ಶನ್ ಆ್ಯಕ್ಚುಲಿ ಬೇರೆ ಲ್ಯಾಂಗ್ವೇಜ್ಗೆ, ಇಲ್ಲೇ ಇಷ್ಟೊಂದು ಪ್ರೀತಿ ಅಭಿಮಾನ ತೋರಿಸಿದ್ದೀರಾ, ಎಲ್ಲ ಮಾಡಿದ್ದೀರಾ, ಸುಮ್ಮನೆ ಎಲ್ಲಿಗೆ ಅಂತ ಹೋಗಲಿ, ಸಾಯೋವರೆಗೂ ಇಲ್ಲೇನೆ, ಇಲ್ಲಿ ಬಿಟ್ಟು ಇನ್ನೆಲ್ಲೂ ನಾನು ಹೋಗಕ್ಕೆ ಆಗೋದು ಇಲ್ಲ. ಕಾವೇರಿ ಎಲ್ಲಿ ಹುಡ್ತಾಳೆ ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತು. ಆ ಕೊಡಗಲ್ಲೇ ನಾನು ಹುಟ್ಟಿರೋದು. ಅವಳು ಅಲ್ಲಿ ಹುಡ್ತಾಳೆ ಕಾವೇರಿ, ಎಲ್ಲ ಕಡೆ ಹರ್ಕೊಂಡ್ಬರ್ತಾಳೆ ಅವಳು. ನನ್ನ ಸೀಮಿತ ಇರೋದು ಬರೀ ಮೇಕೆದಾಟ್ ಅಷ್ಟೇ. ಅದರಿಂದ ಮುಂದಕ್ಕೆ ಅದು ಹೆಂಗ್ಯಾರು ಹರ್ಕೊಂಡೋದ್ರು ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ನನಗೆ. ಸೊ ಆ ಥರ ನಾನು ಯಾವಾಗ ಸಿನಿಮಾ ಮಾಡಿದ್ರು, ಏನೇ ಮಾಡಿದ್ರು ಇಲ್ಲೇನೆ, ಅದು ಕನ್ನಡ ಸಿನಿಮಾನೇ. ಅಭಿಮಾನಿಗಳಿಗೆ ಸಿಕ್ಕೇ ಸಿಗ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ದರ್ಶನ್. ಹಾಗಾಗಿ ಈ ಸಾರಿ ದಾಸ್ನ ಮನೆಗೆ ಹೋಗಬೇಕಿದ್ದ ಫ್ಯಾನ್ಸ್ಗೆ ನಿರಾಸೆಯಾಗಿರುವುದಂತೂ ನಿಜ. ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.